ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ತುಂಬಾನೇ ಒಳ್ಳೆಯ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ನಾನಿಲ್ಲಿ ಸೀಸನಿನ ಹಸಿರು ಬಟಾಣಿನ ಬಳಸ್ಕೊಂಡು ಪರೋಟ ಮಾಡಿದ್ದೀನಿ. ಈ ರೆಸಿಪಿ ತುಂಬಾನೇ ಈಸಿ, ಹಾಗೆ ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು 4 ಹಸಿರು ಮೆಣಸಿನಕಾಯಿ, ಹಾಗೆ ಒಂದು 4 ಪೀಸ್ ಅಷ್ಟು ಶುಂಠಿ, ಫ್ರೆಶ್ ಆಗಿ ಇಟ್ಕೊಂಡಿರೋ ಅಂತಹ ಹಸಿರು ಬಟಾಣಿ, ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೀವು ಎಷ್ಟು ಹಿಟ್ಟು ತಗೊಂತೀರಾ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಕೊಳ್ಳಿ. ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ. ಹಾಗೆ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊತಿದ್ದೀನಿ. ತರಿ ತರಿಯಾಗಿ ರುಬ್ಕೋಬಾರ್ದು, ಯಾಕೆಂದ್ರೆ ನಾವು ಹಿಟ್ಟಿಗೆ ಇದನ್ನ ಕಲಸೋದ್ರಿಂದ ಇದು ತುಂಬಾನೇ ಸಾಫ್ಟ್ ಆಗಿ ಇರಬೇಕು. ನೋಡಿ, ನಾನು ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸೈಡ್ ಅಲ್ಲಿ ಒಂದು ಬಾಣಲಿ ತಗೊಂಡು ಅದಕ್ಕೆ ನಿಮಗೆ ಅಳತೆ ಪ್ರಕಾರ ಒಂದು 2 ಬಟ್ಲಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಎಷ್ಟು ತಗೊಂತೀರೋ ನೋಡ್ಕೊಂಡು ಅದು ಸ್ವಲ್ಪ ಮಸಾಲೆನ ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಬೇಕು ಅಂದ್ರೆ ನಾನಿಲ್ಲಿ 2 ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕೊಂತಿಲ್ಲ, ಯಾಕೆಂದ್ರೆ ನಾವು ಮಸಾಲೆಗೆ ಉಪ್ಪು ಹಾಕಿದೀವಲ್ಲ, ಹಾಗಾಗಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಒಂದು 3/4 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ. ನೀವು ಬಿಳಿ ಎಳ್ಳಿಲ್ಲ ಕಪ್ಪೆಳ್ಳು ಇದೆ ಅಂದ್ರೆ ಕಪ್ಪೆಳ್ಳು ಹಾಕೋಬಹುದು. ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಎಲ್ಲಾ ಸೈಡು ಮಿಶ್ರಣ ಮಾಡಬೇಕು. ಈ ರೀತಿ ಚೆನ್ನಾಗಿ ಕಲಸ್ಕೋಬೇಕು. ನಮಗೆ ಏನಾದ್ರು ನೀರು ಬೇಕು ಅಂದ್ರೆ ಅದನ್ನ ಲಾಸ್ಟಿಗೆ ಹಾಕೊಂಡು ಕಲಸ್ಕೊಳ್ಳೋಣ. ಇವಾಗಿರೋ ಎಲ್ಲಾ ಮಸಾಲೆನೂ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಜಾರಲ್ಲೇ ಸ್ವಲ್ಪ ಮಸಾಲೆ ಇರೋದ್ರಿಂದ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ನಾದೋದ್ರಿಂದ ಪರೋಟ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಪರೋಟನ ನಾನು ಹೊಸ ಸ್ಟೈಲ್ ಅಲ್ಲಿ ಮಾಡೋದನ್ನ ತೋರಿಸ್ತೀನಿ. ಕೊನೆಯವರೆಗೂ ನೋಡಿದ್ರೆ ನಿಮಗೆ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ. ಈಗ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಬಿಡ್ತಿದ್ದೀನಿ. ಈಗ 10 ನಿಮಿಷ ಆಗಿದೆ. ಇದನ್ನ ತಕ್ಕೊಂಡು ನಾವು ನಾರ್ಮಲ್ ಆಗಿ ನೀವು ಯಾವ ಚಪಾತಿನ ಹರಿತೀರೋ ಆ ಸೈಜ್ ಉಂಡೆನ ತಗೊಳ್ಳಿ. ನಾನು ಮಾಮೂಲಿ ಸೈಜ್ ಹರಿತೀನಲ್ಲ ಅದೇ ಸೈಜ್ ಅಲ್ಲಿ ಈ ರೀತಿ ಉಂಡೆನ ತಗೊಂಡಿದ್ದೀನಿ. ಚೆನ್ನಾಗಿ ನಾದಿರೋದ್ರಿಂದ ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿದೆ. ಹಾಗೆ ಪರೋಟ ಕೂಡ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದೋದ್ರಿಂದ ನಾವು ಮಾಮೂಲಿ ಕಲ್ಸಿಟ್ರೆ ಅದು ಚೆನ್ನಾಗಿ ಬರಲ್ಲ. ಈಗ ನಾರ್ಮಲ್ ಆಗಿ ಸ್ವಲ್ಪ ನಾವು ಹಿಟ್ಟಲ್ಲೇ ಇದನ್ನ ಹರ್ಕೋಬೇಕು. ಇಲ್ಲ ನಾವು ಎಣ್ಣೆಲೆ ಹರ್ಕೊಂತೀವಿ ಅಂದ್ರೆ ಪರವಾಗಿಲ್ಲ, ನೀವು ಎಣ್ಣೆಲೂ ಹರ್ಕೋಬಹುದು. ನಾನಿಲ್ಲಿ ನಿಮಗೆ ಹಿಟ್ಟಲ್ಲಿ ಹರ್ಕೊಂಡು ಈ ರೀತಿ ತೋರಿಸ್ತಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ಹರ್ಕೊಳ್ಳಿ. ನಾನಿಲ್ಲಿ ನಾರ್ಮಲ್ ಆಗಿ ಮೀಡಿಯಂ ಸೈಜ್ ಈ ರೀತಿ ಹರ್ಕೊಂಡಿದ್ದೀನಿ. ಇದಕ್ಕೆ ನಾವು ಪರೋಟ ಹರ್ದಾದ್ಮೇಲೆ ಇದ್ರ ಮೇಲೆ ನಾವು ಎಣ್ಣೆನ ಹಾಕೋಬೇಕು. ಎಣ್ಣೆನ ಹಾಕೊಂಡ್ರೆ ನಾವು ಫೋಲ್ಡ್ ಮಾಡೋದಕ್ಕೆ ಸರಿ ಆಗುತ್ತೆ. ಮೊದಲಿಗೆ ನಾವು ಎರಡು ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈಗ ನಾನು 2 ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದ್ರ ಮೇಲೆ ಎಣ್ಣೆ ಹಾಕೊಂಡು ಮೇಲೆ ಮತ್ತೆ ಕೆಳಗಡೆನೂ ಸತ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನಾವು ಮಾಡ್ಕೊಳೋದ್ರಿಂದ ಪರೋಟ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ನಾನು 2 ಸೈಡ್ ಫೋಲ್ಡ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಲೇಯರ್ಗಳಾಗುತ್ತೆ. ಈಗ ಮೂಲೆ ಮೂಲೆನೂ ಚೆನ್ನಾಗಿ ಸ್ವಲ್ಪ ಹಾಗೆ ಮೇಲ್ ಪ್ರೆಸ್ ಮಾಡ್ಕೊಂಡು ಇದಕ್ಕೆ ನಾವು ಹಿಟ್ಟು ಹಾಕೋದು ಬೇಡ. ಯಾಕೆಂದ್ರೆ ಎಣ್ಣೆ ಹಾಕಿರೋದ್ರಿಂದ ಎಣ್ಣೆ ಅದರಲ್ಲೇ ಇರುತ್ತೆ. ಹಾಗಾಗಿ ಈ ರೀತಿ ಹರ್ಕೊಳ್ಳೋಣ. ಈಗ ನಾನು ನಾರ್ಮಲ್ ಆಗಿ ಚಪಾತಿ ಯಾವ ರೀತಿ ಇರುತ್ತೋ ಅದೇ ರೀತಿ ಹರ್ಕೊಂಡಿದ್ದೀನಿ. ಇದನ್ನ ನಾವು ಬೇಯಿಸ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಚಪಾತಿ ತವಾನ ಇಟ್ಬಿಟ್ಟು ತವ ಕಾಯ್ದ್ಮೇಲೆ ಈ ರೀತಿ ಹಾಕೋಣ. ತವದ ಮೇಲೆ ನಾವು ಫಸ್ಟೇ ಎಣ್ಣೆ ಹಾಕೋದು ಬೇಡ. ಮೊದಲಿಗೆ ನಾವು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಸ್ವಲ್ಪ ಒಂದು 50% ಚೆನ್ನಾಗಿ ಬೆಂದಿದೆ ಅಂತ ಆದ್ಮೇಲೆ ನಾವು ಎಣ್ಣೆ ಹಾಕೋಬೇಕು. ಈ ರೀತಿ ನಾನು ಮಗ್ಚ್ ಹಾಕೊಂಡು ಇವಾಗ ನಾನು ಇದ್ರ ಮೇಲೆ ಎಣ್ಣೆನ ಹಾಕೊಂತೀನಿ. ನೀವು ಈ ರೀತಿ ಒಂದ್ ಸ್ಪೂನ್ ಆಗ್ಲಿ ಇಲ್ಲ ಬೆಣ್ಣೆ ಆಗ್ಲಿ ಅಥವಾ ತುಪ್ಪ ಆಗ್ಲಿ ಯಾವ್ದಾದ್ರು ಮೇಲೆ ಹಾಕೋಬಹುದು. ನಾನಿಲ್ಲಿ ನಾರ್ಮಲ್ ಆಗಿ ಮನೇಲಿ ಬಳಸುವಂತ ಎಣ್ಣೆನೆ ಹಾಕೊಂಡು ಈ ರೀತಿ 2 ಸೈಡು ಎಣ್ಣೆ ಹಾಕೊಂತಿದ್ದೀನಿ. ನೋಡ್ತಿರ್ಬೋದು, ನಾವು ಫಸ್ಟೇ ಎಣ್ಣೆ ಹಾಕೋದ್ರಿಂದ ಒಳಗಡೆ ನಾವು ಲೇಯರ್ ಮಾಡಿರೋದ್ರಿಂದ ಅದು ಕೂಡ ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಂದಾದ್ಮೇಲೆ ಈ ರೀತಿ ಮಾಡೋದ್ರಿಂದ ಫ್ಲಫಿ ಆಗಿ ಚೆನ್ನಾಗಿ ಊದುತ್ತೆ. ಇವಾಗ ನೋಡ್ತಿರ್ಬೋದು, ಫ್ಲಫಿ ಆಗಿ ಚೆನ್ನಾಗಿ ಊದಿ ಬರ್ತಾ ಇದೆ ಪರೋಟ. ಇದೇ ರೀತಿ ನಾವು ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಇದನ್ನ ಪೂರ್ತಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂತೀನಿ. 2 ಸೈಡು ನಮಗೆ ತಿನ್ನೋದಕ್ಕೆ ಹಸಿ ಹಸಿ ಅನ್ಬಾರ್ದು, ಆ ರೀತಿ ಬೇಯಿಸ್ಕೊಂತಿದ್ದೀನಿ. ತುಂಬಾನೇ ರುಚಿಯಾಗಿರುವಂತಹ ಬಟಾಣಿ ಪರೋಟ ರೆಡಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಹಾಗೆ ಒಳಗಡೆ ಎಷ್ಟು ಕ್ರಿಸ್ಪಿಯಾಗಿ ಲೇಯರ್ ಲೇಯರ್ ಬಂದಿದೆ ಅಂತ.
ಒಂದ್ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.